Okay. Dear students of the third semester Tumkur University BA program, welcome back to my fourth session on Plato's ideal state. ಸೊ ನಾವು ಹಿಂದಿನ ತರಗತಿಯಲ್ಲಿ ಆದರ್ಶ ರಾಜ್ಯದಲ್ಲಿದ್ದಂತಹ ಒಂದು ವರ್ಗ, ತತ್ವಜ್ಞಾನಿ ಅರಸ ವರ್ಗ, ಅವರ ಪರಿಚಯವನ್ನು ಪಡೆದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾನು ಹಿಂದೆ ಹೇಳಿದ ಹಾಗೆಯೇ ಆದರ್ಶ ರಾಜ್ಯ ಪರಿಕಲ್ಪನೆ, ಪ್ಲೇಟೋರವರು ನೀಡಿರುವಂತಹ ಐಡಿಯಲ್ ಸ್ಟೇಟ್ ಅಥವಾ ಆದರ್ಶ ರಾಜ್ಯ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರಾರಂಭಿಸೋದಕ್ಕೆ ಮುಂಚೆ ಆದರ್ಶ ರಾಜ್ಯ ಅನ್ನೋ ಕಲ್ಪನೆನ ಅವರು ಎಲ್ಲಿ ಕೊಟ್ಟಿದ್ರು ಅಂತ ನೋಡ್ತಾ ಹೋಗೋದಾದರೆ, ಓಕೆ, ಅದಕ್ಕೂ ಮುಂಚೆ ಕಲಿಕೆಯ ಉದ್ದೇಶ ಏನು ಅಂತ ನೋಡೋಣ. ಟು ಸೆನ್ಸಿಟೈಸ್ ಸ್ಟೂಡೆಂಟ್ಸ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ವರ್ಚ್ಯೂಸ್, ಅಂದರೆ ಗುಣಗಳು, ಆಯಿತಾ, ಸದ್ಗುಣಗಳು ಮತ್ತು ನೈತಿಕಾಂಶಗಳು, ನೈತಿಕ ಮೌಲ್ಯಗಳ ಬಗ್ಗೆ ಸ್ಟೂಡೆಂಟ್ಸ್ಗೆ ಅರಿವನ್ನು ಮೂಡಿಸುವಂತಹ, ಅವ್ರ ಜೀವನದಲ್ಲಿ ಅದನ್ನು ರೂಢಿಸಿಕೊಳ್ಳುವ ರೀತಿ ಬೆಳೆಸುವಂತಹ ಒಂದು ಪರಿಕಲ್ಪನೆ ಇದಾಗಿದೆ, ಆಯಿತಾ. ಸೊ ಈ ಐಡಿಯಲ್ ಸ್ಟೇಟ್ ಬಗ್ಗೆ ತಿಳಿತಾ ನಿಮಗೆ ನೈತಿಕತೆಯ ಬೆಲೆ ತಿಳಿತಾ ಹೋಗುತ್ತೆ. ಸದ್ಗುಣಗಳು ಯಾಕೆ ಇಂಪಾರ್ಟೆಂಟ್, ನಾವು ಯಾಕೆ ಸದ್ಗುಣಗಳನ್ನ ರೂಢಿಸ್ಕೋಬೇಕು ಅನ್ನೋದು ಸಹ ತಿಳ್ಕೊತಾ ಹೋಗ್ತೀವಿ ಆ್ಯಸ್ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋದು. ಸೊ ಕಲಿಕೆಯ ಪರಿಣಾಮ ಏನು ಅಂತ ನೋಡೋದಾದರೆ, ಸ್ಟೂಡೆಂಟ್ಸ್ ವಿಲ್ ಡೆಸಿಫರ್ ರೆಲೆವೆನ್ಸ್ ಆಫ್ ಸ್ಪೆಷಲೈಸೇಷನ್ ಆಫ್ ಟಾಸ್ಕ್ಸ್, ಅಂದರೆ ವಿದ್ಯಾರ್ಥಿಗಳು, ಆಯಿತಾ, ಸ್ಪೆಷಲೈಸೇಷನ್ ಆಫ್ ಟಾಸ್ಕ್ ಅಂತ ಹೇಳಿದ್ರೆ ಶ್ರಮ ವಿಭಜನೆ ಅಂತೀವಿ, ಆಯಿತಾ, ವಿಶಿಷ್ಟತೆ ಅಂತ ಹೇಳ್ತೀವಿ. ಈಗ ನೀವು ಇದನ್ನು ಎಕನಾಮಿಕ್ಸ್ನಲ್ಲಿ ಕೇಳಿರ್ತೀರ. ಓಕೆ, ಸ್ಪೆಷಲೈಸೇಷನ್ ಆಫ್ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಂದು ಕೆಲಸನ ಪ್ರತಿಯೊಬ್ಬರು ಮಾಡೋದಕ್ಕಾಗಲ್ಲ, ಆಯಿತಾ. ಶ್ರಮ ವಿಭಜನೆ ಆಗುತ್ತೆ. ಈಗ ಒಂದು ಮನೆ ಕಟ್ಟಿಸ್ತಾ ಇರ್ತೀವಿ ಅಂದ್ಕೊಳ್ಳಿ, ಒಂದೇ ವ್ಯಕ್ತಿ ಪೇಂಟಿಂಗು ಮಾಡೋದು, ಕಾರ್ಪೆಂಟ್ರಿ ಕೆಲಸನೂ ಮಾಡೋದು, ಮೇಸ್ತ್ರಿ ಕೆಲಸನೂ ಮಾಡೋದು ಸಾಧ್ಯ ಇಲ್ಲ ಅಲ್ವಾ. ತನ್ನದೇ ಆದಂಥ ವಿಶಿಷ್ಟತೆಯನ್ನು ಬೆಳೆಸ್ಕೊಂಡಿರಬೇಕು. ಅವರು ತಮ್ಮಲ್ಲಿರೋ ಕೌಶಲ್ಯನ ಅವರು ಪಡ್ಕೊಂಡಿರ್ತಾರೆ. ಕೌಶಲ್ಯ ಹೊಂದಿರುವಂಥ ವ್ಯಕ್ತಿ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ತಾ ಇರ್ತಾರೆ. ಅದೇ ರೀತಿ ಸ್ಪೆಷಲೈಸೇಷನ್ ಆಫ್ ಟಾಸ್ಕ್ ಅಂದರೆ ಏನು, ಆಯಿತಾ, ನಾನು ನಿಮಗೆ ಹೇಳಿದ್ನಲ್ವ ಇವಾಗ. ಸೊ ಅದರ ಪ್ರಾಮುಖ್ಯತೆ, ಅದರ ಔಚಿತ್ಯ ಏನು ಅನ್ನೋದನ್ನು ನೀವು ಈ ಕ್ಲಾಸ್ನ ಮೂಲಕ ತಿಳ್ಕೊತಾ ಹೋಗ್ತೀರಾ. ಸೊ ಇಲ್ಲೀಗ ಪ್ಲೇಟೋರವರ ಆದರ್ಶ ರಾಜ್ಯ ಅಂತ ಬಂದಾಗ ನಿಮಗೆ 3 ವರ್ಗಗಳು ಸೊಸೈಟಿನಲ್ಲಿರುತ್ತೆ ಅಂತ ಪ್ಲೇಟೋ ಹೇಳ್ತಾರೆ, ಆಯಿತಾ. ಅದನ್ನು ಅವ್ರು ಹೇಗೆ ವಿಂಗಡಣೆ ಮಾಡ್ತಾರೆ ಅಂತ ನೋಡೋದಾದರೆ, ಪ್ಲೇಟೋರವರು ಒಬ್ಬ ವ್ಯಕ್ತಿ, ಒಬ್ಬ ಇಂಡಿವಿಜುವಲ್ ಮತ್ತು ರಾಜ್ಯ, ಸ್ಟೇಟ್ ಮಧ್ಯೆ ಒಂದು ರೀತಿಯ ತುಲನೆಯನ್ನು ಮಾಡ್ತಾರೆ, ಒಂದು ಹೋಲಿಕೆಯನ್ನು ಮಾಡ್ತಾರೆ, ಆಯಿತಾ. ವ್ಯಕ್ತಿಯ ಕೆಲವು ಆತ್ಮ, ಆಯಿತಾ, ಒಂದು ವ್ಯಕ್ತಿಯಲ್ಲಿ ಒಂದು ಆತ್ಮ ಇರುತ್ತೆ, ಸೋಲ್ ಅಂತೀವಲ್ಲ, ಆತ್ಮದಲ್ಲಿ ಕೆಲವು ಲಕ್ಷಣಗಳಿರುತ್ತೆ ಅಂತ ಪ್ಲೇಟೋ ಹೇಳ್ತಾರೆ. ಓಕೆ, ಸೊ ಆ ಲಕ್ಷಣಗಳು ಒಂದು ಕಡೆ, ಆ ಲಕ್ಷಣಗಳು ಯಾವ್ಯಾವುದು ಅಂತ ನೋಡೋದಾದರೆ ರೀಸನ್ ಅಥವಾ ವಿವೇಚನೆ, ಆಯಿತಾ, ಮತ್ತು ಕರೇಜ್, ಧೈರ್ಯ, ಅಪೆಟೈಟ್ ಅಥವಾ ಬಯಕೆ. ಇಲ್ಲಿ ಈ ಸ್ಲೈಡಲ್ಲಿ ನೋಡಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಈ ಸ್ಪಿರಿಟ್ ಅನ್ನೋದು ಕೆಳಗೆ ಬರಬೇಕಿತ್ತು, ಕರೇಜ್ ಅನ್ನೋದು ಮೇಲೆ ಹೋಗಬೇಕಿತ್ತು, ಆಯಿತಾ. ಆ ಕರೆಕ್ಷನನ್ನು ನೀವು ಮಾಡ್ಕೊಳ್ಳಿ, ಆಯಿತಾ. ಸೊ ಈಗ ನೋಡಿ, ಇಲ್ಲಿ ಕ್ವಾಲಿಟಿ ಆಫ್ ದ ಸೋಲ್, ಪ್ರತಿಯೊಬ್ಬ ಮನುಷ್ಯನಲ್ಲಿ ವಿವೇಚನೆ ಇರುತ್ತೆ, ಅವನಲ್ಲಿ ಧೈರ್ಯ ಇರುತ್ತೆ, ಕರೇಜ್ ಇರುತ್ತೆ, ಮತ್ತು ಅವನಲ್ಲಿ ಬಯಕೆ ಇರುತ್ತೆ, ಆಯಿತಾ. ಅದೇ ರೀತಿ ಅದನ್ನು ಅವರು ರಾಜ್ಯಕ್ಕೆ ಹೋಲಿಸ್ತಾರೆ. ಫಸ್ಟು ನಾನು ಹೇಳಿದ್ದು ಮನುಷ್ಯನ ಆತ್ಮದಲ್ಲಿ ಅವ್ರ ಪ್ರಕಾರ 3 ಪ್ರಮುಖ ಗುಣಗಳಿರುತ್ತೆ, ಆಯಿತಾ. ಕ್ವಾಲಿಟಿ ಆಫ್ ದ ಸೋಲ್, ಅದನ್ನು ಗುಣ ಅಂತಾರೆ. ಈಗ ಪ್ಲೇಟೋ ಏನು ಹೇಳ್ತಾರೆ ಗೊತ್ತಾ, ಶಿಕ್ಷಣದ ಮೂಲಕ ಮತ್ತು ತರಬೇತಿಯ ಮೂಲಕ ಈ ಗುಣಗಳು ಸದ್ಗುಣಗಳಾಗಿ ಮಾರ್ಪಾಡಾಗುತ್ತಂತೆ. ನನ್ನ ಶಿಕ್ಷಣ ಪದ್ಧತಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಪ್ರತಿ ವ್ಯಕ್ತಿಯಲ್ಲಿ 3 ಗುಣಗಳಿರುತ್ತೆ, ಎಲ್ಲರಲ್ಲೂ ಇರುತ್ತೆ. ವಿವೇಚನೆ ಇದೆ ತಾನೆ, ನಾವು ಯೋಚನೆ ಮಾಡ್ತೀವಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನೆ, ವೈಚಾರಿಕತೆ ನಮ್ಮಲ್ಲಿರುತ್ತೆ. ನಮ್ಮಲ್ಲಿ ಧೈರ್ಯ ಇರುತ್ತೆ, ನಮ್ಮಲ್ಲಿ ಬಯಕೆ ಇರುತ್ತೆ. ಓಕೆ, ಶಿಕ್ಷಣ ಪಡೆದ ನಂತರ, ಆಯಿತಾ, ಈ ಗುಣಗಳು ಸದ್ಗುಣಗಳಾಗಿ ಮಾರ್ಪಾಡಾಗುತ್ತೆ. ಯಾವುದು ಆ ಸದ್ಗುಣಗಳು ನಮ್ಮಲ್ಲಿ ಚೇಂಜ್ ಆಗೋದು ಅಂತ ನೋಡಿದ್ರೆ, ರೀಸನ್, ವಿವೇಚನೆ ಅನ್ನೋದು ಜ್ಞಾನವಾಗುತ್ತೆ, ವಿಸ್ಡಮ್ ಆಗುತ್ತೆ. ಸದ್ಗುಣಗಳಿಗೆ ಇಂಗ್ಲೀಷಲ್ಲಿ ವರ್ಚ್ಯೂ ಅಂತಾರೆ. ಸೊ ರೀಸನ್ ಬಿಕಮ್ಸ್ ವಿಸ್ಡಮ್, ವಿವೇಚನೆ ಹೋಗಿ ಜ್ಞಾನವಾಗುತ್ತೆ, ಆಯಿತಾ. ಕರೇಜ್ ಬಿಕಮ್ಸ್ ಸ್ಪಿರಿಟ್, ಧೈರ್ಯ ಹೋಗಿ ಆತ್ಮಸ್ಥೈರ್ಯವಾಗುತ್ತೆ, ಆಯಿತಾ. ಧೈರ್ಯ ಆತ್ಮಸ್ಥೈರ್ಯವೆಂಬ ಸದ್ಗುಣವಾಗಿ ಮಾರ್ಪಾಡಾಗುತ್ತೆ, ಆಯಿತಾ. ಮತ್ತು ನಮ್ಮಲ್ಲಿರೋ ಬಯಕೆಯನ್ನು ನಾವು ನಿಗ್ರಹಿಸೋದು ಕಲಿತೀವಿ ಶಿಕ್ಷಣ ಪಡೆಯೋದ್ರಿಂದ. ಸೊ ಆ ಬಯಕೆ ಅನ್ನುವಂತಹ ಒಂದು ಗುಣ ಸೆಲ್ಫ್ ಕಂಟ್ರೋಲ್ ಅಥವಾ ಆತ್ಮನಿಗ್ರಹ ಎನ್ನುವಂತಹ ಒಂದು ಸದ್ಗುಣವಾಗಿ ಮಾರ್ಪಾಡಾಗುತ್ತೆ ಅಂತ ಪ್ಲೇಟೋ ವಿವರಿಸಿದ್ದಾರೆ, ಆಯಿತಾ. ಸೊ ಪ್ಲೇಟೋರವರ ಪ್ರಕಾರ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ, ಓಕೆ, ಪ್ರತಿ ಶಿಕ್ಷಣ ವ್ಯವಸ್ಥೆಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಈ 3 ವರ್ಗಗಳಿಗೆ ವ್ಯಕ್ತಿಗಳನ್ನು ಹಂಚಿಕೆ ಮಾಡೋದಾಗಿರುತ್ತೆ, ಆಯಿತಾ. ಯಾವ ವ್ಯಕ್ತಿಗಳಲ್ಲಿ ವೈಚಾರಿಕತೆ
ಧೈರ್ಯ ಮತ್ತು ಬಯಕೆಗಿಂತ ಜಾಸ್ತಿ ಇರುತ್ತೋ ಅವರು ತತ್ವಜ್ಞಾನಿ ಅರಸ ವರ್ಗಕ್ಕೆ ಸೇರ್ತಾರೆ. ಯಾವ ವ್ಯಕ್ತಿಗಳಲ್ಲಿ ಧೈರ್ಯ, ವೈಚಾರಿಕತೆ ಮತ್ತು ಬಯಕೆಗಿಂತ ಜಾಸ್ತಿ ಇರುತ್ತೋ ಅವರು ಪ್ರೊಟೆಕ್ಟಿವ್ ಕ್ಲಾಸ್ ಅಥವಾ ಗಾರ್ಡಿಯನ್ ಕ್ಲಾಸ್ ಅಥವಾ ಸೈನಿಕ ವರ್ಗಕ್ಕೆ ಸೇರ್ತಾರೆ. ಆಯಿತಾ. ಯಾವ ವ್ಯಕ್ತಿಗಳಲ್ಲಿ ಬಯಕೆ ಜಾಸ್ತಿ ಇದ್ದು ವೈಚಾರಿಕತೆ ಮತ್ತು ಧೈರ್ಯ ಕಮ್ಮಿ ಇರುತ್ತೋ, ಬಯಕೆ ಜಾಸ್ತಿ ಇದ್ದು ವೈಚಾರಿಕತೆ ಮತ್ತು ಧೈರ್ಯ ಕಮ್ಮಿ ಇರುತ್ತೋ ಅವರು ಉತ್ಪಾದಕ ವರ್ಗಕ್ಕೆ ಸೇರ್ತಾರೆ. ಆಯಿತಾ. ಸೊ ಫಿಲಾಸಫರ್ ಕಿಂಗ್, ತತ್ವಜ್ಞಾನಿ ಅರಸ ವರ್ಗವನ್ನು ಪ್ಲೇಟೋರವರು ಸ್ವರ್ಣ ವರ್ಗ ಅಥವಾ ಇದು ಬಂಗಾರದ ವರ್ಗ ಅಂತ ಕರೀತಾರೆ. ಓಕೆ. ಪ್ರೊಟೆಕ್ಟಿವ್ ಕ್ಲಾಸ್ ಅಥವಾ ಇದನ್ನು ಯಾವುದು ರಕ್ಷಕ ವರ್ಗ ಏನಿದೆಯಲ್ಲ ಅದನ್ನು ಅವರು ಬೆಳ್ಳಿ ವರ್ಗ ಅಂತ ಕರೀತಾರೆ. ಮತ್ತು ಪ್ರೊಡ್ಯೂಸಿಂಗ್ ಕ್ಲಾಸ್ ಅಥವಾ ಇದು ಏನಂತಾರೆ ಉತ್ಪಾದಕ ವರ್ಗವನ್ನು ಅವರು ತಾಮ್ರ ವರ್ಗ ಅಂತ ಕರೀತಾರೆ. ಆಯಿತಾ. ಸೊ ಇಲ್ಲಿ ಇವಾಗ ವಿವೇಚನೆ ಜ್ಞಾನವಾಗುತ್ತೆ, ಧೈರ್ಯ ಆತ್ಮಸ್ಥೈರ್ಯವಾಗುತ್ತೆ, ಬಯಕೆ ಆತ್ಮ ನಿಗ್ರಹವಾಗುತ್ತೆ. ಆಯಿತಾ. ಸೊ ಪ್ರತಿ ಮನುಷ್ಯನ ಆತ್ಮದಲ್ಲಿ 3 ಭಾಗಗಳಿರ್ತವೆ. ಆ 3 ಭಾಗಗಳು ಒಂದು ನಿಮಿಷ ಆ 3 ಭಾಗಗಳು ಶಿಕ್ಷಣದ ಮೂಲಕ, ತರಬೇತಿಯನ್ನು ಪಡೆಯುವ ಮೂಲಕ ಸದ್ಗುಣಗಳಾಗಿ ಮಾರ್ಪಾಡಾಗುತ್ತೆ. ಆಯಿತಾ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಗುಣ, ಸದ್ಗುಣಗಳು ಮತ್ತು ಅವನಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಗುರುತಿಸಿ, ಆಯಿತಾ, ಮತ್ತು ಅವನ ರಾಷ್ಟ್ರಭಕ್ತಿಯನ್ನು ಪರೀಕ್ಷೆ ಮಾಡಿ, ನಾನು ನಿಮಗೆ ಹೇಳಿದ್ನಲ್ಲ ಶಿಕ್ಷಣ ವ್ಯವಸ್ಥೆ ಇರುತ್ತೆ ಅಂತ. ಶಿಕ್ಷಣ ವ್ಯವಸ್ಥೆ ಅವರು ಒಂದು ವಿಸ್ತಾರವಾದ ಶಿಕ್ಷಣ ವ್ಯವಸ್ಥೆಯನ್ನು ನೀಡಿದ್ದಾರೆ 0ಯಿಂದ 35 ವರ್ಷದವರೆಗೆ. ಸೊ 35 ವರ್ಷದವರೆಗೂ ಶಿಕ್ಷಣವನ್ನು ಪಡೆದು ಒಂದು ಟೆಸ್ಟನ್ನು ಮಾಡ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಆಯಿತಾ. ಅಲ್ಲಿ ಈ ಸದ್ಗುಣಗಳಲ್ಲಿ ಯಾವುದು ಪ್ರಿಡಾಮಿನೆಂಟ್, ಯಾವುದು ಆ ವ್ಯಕ್ತಿಯಲ್ಲಿ ಪ್ರಬಲವಾಗಿದೆ ಅಂತ ಚೆಕ್ ಮಾಡ್ತಾರೆ. ಇದು ಆತ್ಮಸ್ಥೈರ್ಯನ, ಆತ್ಮನಿಗ್ರಹನ ಅಥವಾ ಜ್ಞಾನನ, ಆ 3 ಸದ್ಗುಣಗಳಲ್ಲಿ ಯಾರಲ್ಲಿ ಯಾವುದು ಜಾಸ್ತಿ ಇದೆಯೋ ಅವರನ್ನು ಆ ಗುಂಪಿಗೆ ಸೇರಿಸ್ತಾರೆ. ಜೊತೆಯಲ್ಲಿ ಅವ್ರಿಗೇನಿರಬೇಕು, ಸಾಮರ್ಥ್ಯ ಇರಬೇಕು ಮತ್ತು ಅವರಲ್ಲಿ ರಾಷ್ಟ್ರಭಕ್ತಿ ಇರಬೇಕು. ಆಯಿತಾ. ಡಿವೋಷನ್ ಟುವರ್ಡ್ಸ್ ದ ಸ್ಟೇಟ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಸೊ ಇದಿಷ್ಟು ಆದಮೇಲೆ 3 ವರ್ಗಗಳಲ್ಲಿ ಹಂಚಿಕೆಯನ್ನು ಮಾಡ್ತಾರೆ. ಈಗ ಇದರಲ್ಲಿ ಕೆಲವು ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಇಲ್ಲೇನಾಗುತ್ತೆ, ಈ ರೀತಿ ಹಂಚಿಕೆ ಮಾಡಿದಾಗ ಶ್ರಮ ವಿಭಜನೆ ಆಗುತ್ತೆ. ಆಯಿತಾ. ಆಡಳಿತಗಾರರು, ತತ್ವಜ್ಞಾನಿ ಅರಸ ವರ್ಗ ಅಂದರೆ ನಾನು ನೆನ್ನೆ ಹೇಳಿದ್ನಲ್ವಾ ಹಿಂದಿನ ಕ್ಲಾಸ್ನಲ್ಲಿ, ಅದು ಆಡಳಿತಗಾರರ ಒಂದು ವರ್ಗ. ಆಯಿತಾ. ಅಲ್ಲಿ ಶಾಸಕಾಂಗ, ಕಾರ್ಯಾಂಗ ಎಲ್ಲವೂ ಸೇರಿರುತ್ತೆ. ಅದಾದಮೇಲೆ ರಕ್ಷಕ ವರ್ಗ ಅಂತ ಹೇಳಿದ್ರೆ ಸೈನಿಕರು. ಸೊ ಇವತ್ತು ನಾವು ಅದನ್ನ ಭೂಸೇನೆ, ನೌಕಾಸೇನೆ, ವಾಯುಸೇನೆಗೆ ಅದನ್ನ ಹೋಲಿಸಬಹುದು. ಅವರಲ್ಲಿ ಧೈರ್ಯ ಪ್ರಬಲವಾಗಿರುತ್ತಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ. ಮತ್ತು ನೋಡಿ ಇಲ್ಲಿ ತತ್ವಜ್ಞಾನಿ ಅರಸ ವರ್ಗ ಶಾಸನ ರಚನೆ ಮಾಡಬೇಕು, ಜಾರಿಗೊಳಿಸಬೇಕು, ಬೌದ್ಧಿಕ ಪ್ರೌಢಿಮೆ ಜಾಸ್ತಿ ಇರಬೇಕು. ಓಕೆ. ಹಾಗಂತ ಹೇಳಿ ಸೈನಿಕರಿಗೆ ಬುದ್ಧಿ ಇರೋದಿಲ್ವಾ, ಬೌದ್ಧಿಕ ಪ್ರೌಢಿಮೆ ಇರೋದಿಲ್ವಾ? ಇರುತ್ತೆ. ಆದರೆ ಧೈರ್ಯ ಅನ್ನುವಂಥ ಒಂದು ಸದ್ಗುಣ ವಿವೇಚನೆಗಿಂತ ಜಾಸ್ತಿ ಇರುತ್ತೆ ಅಥವಾ ಜ್ಞಾನಕ್ಕಿಂತ ಜಾಸ್ತಿ ಇರುತ್ತೆ. ಆಯಿತಾ. ಮತ್ತು ಉತ್ಪಾದಕ ವರ್ಗದಲ್ಲಿ ಬಯಕೆ ಇರುತ್ತೆ. ಬಯಕೆನವರು ಆತ್ಮನಿಗ್ರಹದ ರೂಪ ತಗೊಂಡು ಹೊಸ ಸದ್ಗುಣವಾಗಿ ಮಾರ್ಪಾಡಾದಮೇಲೆ ಅವರು ಕೂಡ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇರ್ತಾರೆ. ಆಯಿತಾ. ಸೊ ಈ ಉತ್ಪಾದಕ ವರ್ಗ ಅಂತ ಹೇಳಿದರೆ ನಮ್ಮ ಭಾರತದ ಪದ್ಧತಿನಲ್ಲಿ ವೈಶ್ಯರು ಅಂತೀವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬಂದಾಗ 4 ವರ್ಣಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದರಲ್ಲಿ ವೈಶ್ಯರು ಅಂತೀವಲ್ಲ, ಈ ಕಾರ್ಮಿಕರು, ರೈತರು ಮತ್ತು ಎಲ್ಲ ಶ್ರಮಜೀವಿಗಳು. ಆಯಿತಾ. ಅವರೆಲ್ಲ ಉತ್ಪಾದಕ ವರ್ಗಕ್ಕೆ ಸೇರ್ತಾರೆ. ಓಕೆ. ಸೊ 3 ವರ್ಗಗಳು. ಸೊ ಡಿವಿಷನ್ ಆಫ್ ಲೇಬರ್ ಅಥವಾ ಶ್ರಮ ವಿಭಜನೆ ಉಂಟಾಗುತ್ತೆ ವಿಶಿಷ್ಟತೆ ಆಧಾರದ ಮೇಲೆ. ಅದಾದಮೇಲೆ ಶಿಕ್ಷಣ ವ್ಯವಸ್ಥೆ, ವಿಸ್ತಾರವಾದ ಶಿಕ್ಷಣ ವ್ಯವಸ್ಥೆಯಿಂದ 3 ವರ್ಗಗಳಲ್ಲಿ ಏನಾಗಿರುತ್ತೆ, ಶಿಕ್ಷಣ ಸಿಕ್ಕಿರುತ್ತೆ, ತಮ್ಮಲ್ಲಿರುವಂಥ ಸದ್ಗುಣ ಬೆಳೆಸ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿರುತ್ತೆ, ತಮಗೆ ತರಬೇತಿ ಸಿಕ್ಕಿರುತ್ತೆ, ತಮ್ಮಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥ ಶಿಕ್ಷಣವನ್ನು ನೀಡಿರ್ತಾರೆ. ಜೊತೆಗೆ ಆ ವ್ಯಕ್ತಿಗಳು ಸಮಾಜಕ್ಕೆ ಕೊಡುಗೆ ಆಗ್ತಾರೆ. ಆಯಿತಾ. ನಾನು ಮೊನ್ನೆ ಹೇಳಿದ್ನಲ್ವ, ಅವರು ಡೆಮಾಕ್ರಸಿ ಇಸ್ ಮೊಬಾಕ್ರಸಿ ಅಂತಾರೆ. ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಒಂದು ದೊಂಬಿ ಸರ್ಕಾರ. ಸೊ ಅಲ್ಲಿ ದಡ್ರು ಇರ್ತಾರೆ, ಅಶಿಕ್ಷಿತರು ಇರ್ತಾರೆ. ಆ ರೀತಿ ಆಗಬಾರ್ದು. ಎಥೆನ್ಸ್ ಯಾವ ರೀತಿ ಇರಬೇಕು ಅಂದರೆ ಅಲ್ಲಿ ಸಂಪೂರ್ಣ ಮಟ್ಟದ ಶಿಕ್ಷಣ ವ್ಯಕ್ತಿಗಳಿಗೆ ಸಿಗಬೇಕು ಅಂತ ಹೇಳಿ ಅವರು ಈ ವ್ಯವಸ್ಥೆಯನ್ನು ಪ್ರತಿಪಾದಿಸ್ತಾರೆ. ಮತ್ತು ನೋಡಿ, ಈ 3 ವರ್ಗಗಳಲ್ಲಿ ಮೇಲು ಕೀಳೆಂಬ ವ್ಯತ್ಯಾಸವಿರಲಿಲ್ಲ. ಆಯಿತಾ. ಅದೊಂದು ನೆನಪಿರಲಿ ನಿಮಗೆ. 3 ಜನ ಕೂಡ ಸಮಾಜದ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. 3 ಜನ ಈಕ್ವಲಿ ಇಂಪಾರ್ಟೆಂಟ್ ಆಗಿರ್ತಾರೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಲಕ್ಷಣ ಏನು ನಾವಿಲ್ಲಿ ಗುರುತಿಸ್ಬೇಕು ಅಂದರೆ, ಪ್ಲೇಟೋ ಹೇಳ್ತಾರೆ ಒಂದು ವರ್ಗದವರು ಇನ್ನೊಂದು ವರ್ಗದವರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ.
ಫಿಲಾಸಫರ್ ಕಿಂಗ್ನ ಕೆಲಸ ಏನು? ಆಡಳಿತ ನಡೆಸೋದು. ತನ್ನ ಪಾಡಿಗೆ ತಾನು ಆಡಳಿತವನ್ನು ನಡೆಸ್ಕೊತಾ ಹೋಗಬೇಕು. ಮತ್ತು ರಕ್ಷಕ ವರ್ಗದ ಕೆಲಸ ಏನು? ರಕ್ಷಣೆಯನ್ನು ನೀಡೋದು. ಆಂತರಿಕ ರಕ್ಷಣೆ, ಬಾಹ್ಯ ರಕ್ಷಣೆಯನ್ನು ನೀಡೋ ಕೆಲಸ, ಅದನ್ನು ಮಾಡ್ತಾ ಇರಬೇಕು. ಉತ್ಪಾದಕ ವರ್ಗದ ಕೆಲಸ ಏನು? ಜನಸಾಮಾನ್ಯರಿಗೆ ಸರಕು ಸೇವೆಗಳನ್ನ ನೀಡೋದು, ಅದನ್ನು ಮಾಡ್ತಾ ಹೋಗಬೇಕು. ಆಯಿತಾ? ಸೊ ಇದೊಂದು ರೀತಿಯ ಏನಂತಾರೆ, ಶ್ರೇಣೀಕೃತ ವ್ಯವಸ್ಥೆ ಅಂತಲೇ ಅಂದ್ಕೊಳ್ಳಿ. ಸೊ ಇಲ್ಲಿ ಇವಾಗ ಅವರವರ ಸಾಮರ್ಥ್ಯ ಅನುಸಾರ, ನಾನು ಹೇಳಿದ್ನಲ್ವ, ಗುಣಗಳನ್ನ ಹೇಗೆ ಬೆಳೆಸ್ಕೊತಾರೆ? ಶಿಕ್ಷಣದ ಮೂಲಕ. ಸಾಮರ್ಥ್ಯ ಅನುಸಾರ ತಮಗೆ ಯೋಗ್ಯವಾದ ಕೆಲಸವನ್ನು ಅವ್ರು ಪಡಿತಾರೆ. ಆಯಿತಾ? ಮತ್ತು ರಾಷ್ಟ್ರಭಕ್ತಿ, ಡಿವೋಷನ್ ಟುವರ್ಡ್ಸ್ ದ ಸ್ಟೇಟ್ ರೀತಿಯಲ್ಲಿ ಅವರು ಇದನ್ನು ಪಡಿತಾರೆ. ಇದರಲ್ಲಿ ತತ್ವಜ್ಞಾನಿ ಅರಸವರ್ಗ ಮತ್ತು ರಕ್ಷಕ ವರ್ಗದವರು ಖಾಸಗಿ ಆಸ್ತಿ ಮತ್ತು ಖಾಸಗಿ ಕುಟುಂಬವನ್ನು ಹೊಂದಿರುವಂತಿಲ್ಲ. ಅದನ್ನೆಲ್ಲ ನಾನು ಹಿಂದಿನ ಕ್ಲಾಸಲ್ಲಿ ವಿವರಿಸಿದ್ದೀನಿ. ಮತ್ತು ಚಿಕ್ಕದಾಗಿ ಹೇಳೋದಾದರೆ, ಅವ್ರಿಗೆ ಖಾಸಗಿ ಆಸ್ತಿ ಇದ್ದಾಗ ಅವರು ಸ್ವಾರ್ಥಿಗಳಾಗಿ, ಆಯಿತಾ, ತಮ್ಮ ಫ್ಯಾಮಿಲಿ, ತಮ್ಮ ಕುಟುಂಬ ಅಂತ ಯೋಚನೆ ಮಾಡಿ ಅವರು ಯಾವುದೇ ಕಾರಣಕ್ಕೆ ದೇಶ ಸೇವೆಯಲ್ಲಿ ತೊಡಗೋದಿಲ್ಲ, ನಿಷ್ಠೆಯಿಂದ ತೊಡಗೋದಿಲ್ಲ ಅಂತ ಪ್ಲೇಟೋರವರ ವಾದ. ಮತ್ತು ಖಾಸಗಿ ಕುಟುಂಬ ಇದ್ರೂ ಅಷ್ಟೇ, ಆಸ್ತಿ ಇದ್ದಾಗ, ಖಾಸಗಿ ಆಸ್ತಿ ಒತ್ತಿದ್ದಾಗ ತನ್ನ ಕುಟುಂಬದ ಆಸ್ತಿ ವೃದ್ಧಿಸಬೇಕು ಅನ್ನೋ ಕಾರಣದಿಂದಾಗಿ ಆತ ಭ್ರಷ್ಟಾಚಾರದಲ್ಲಿ ತೊಡಗ್ತಾನೆ ಅಂತ ಹೇಳ್ತಾರೆ. ಅವರು ನಿಸ್ವಾರ್ಥಿಗಳಾಗಿರಬೇಕು ಅಂದರೆ ಏನಿರಬೇಕು? ಖಾಸಗಿ ಆಸ್ತಿ, ಖಾಸಗಿ ಕುಟುಂಬ ಇರಬಾರ್ದು ಅಂತ ಪ್ಲೇಟೋ ಹೇಳ್ತಾರೆ. ಸೊ ಅವರು ನೆನ್ನೆನೇ ಹೇಳಿದ ಹಾಗೆ ಶಿಬಿರ ಜೀವನಗಳನ್ನ ನಡೆಸ್ತಾರೆ. ಅಲ್ಲಿ ಹುಟ್ಟಿದಂಥ ಮಕ್ಕಳನ್ನು ರಾಜ್ಯ ಸಾಕುತ್ತೆ. ಆಯಿತಾ? ಅವ್ನ ಮಗುನ ಕರ್ಕೊಂಡು ಹೋಗ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ, ಪರೀಕ್ಷೆಯನ್ನು ಮಾಡ್ತಾರೆ. ಅಲ್ಲಿಂದ ಅವನು ಬುದ್ಧಿಶಾಲಿ ಆಗಿದ್ದರೆ ಅವನ್ನ ತತ್ವಜ್ಞಾನಿ ಅರಸ ವರ್ಗಕ್ಕೆ ಸೇರಿಸ್ತಾರೆ. ಅವನು ಧೈರ್ಯಶಾಲಿ ಆಗಿದ್ದರೆ ಅವನನ್ನು ಸೈನಿಕ ವರ್ಗಕ್ಕೆ ಸೇರಿಸ್ತಾರೆ. ಅವನಲ್ಲಿ ಬಯಕೆ ಜಾಸ್ತಿ ಇದ್ದು ಅವನು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾನೆ, ಲಾಭದ ಒಂದು ಉದ್ದೇಶವನ್ನು ಹೊಂದಿ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾನೆ ಅಂತ ಅಂದಾಗ ಅವನನ್ನು ಉತ್ಪಾದಕ ವರ್ಗಕ್ಕೆ ಸೇರಿಸ್ತಾರೆ. ಆಯಿತಾ? ಸೊ ಇದಿಷ್ಟು ಆದಮೇಲೆ ನಿಮಗೆ ಈ ವ್ಯವಸ್ಥೆಯಲ್ಲಿರುವ ಟೀಕೆನ ತಿಳ್ಕೊಳ್ಳೋಕೆ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇದರ ಉದ್ದೇಶ ಏನು ಒಟ್ಟಾರೆಯಾಗಿ ನೋಡೋದಾದರೆ, ಒಂದು ರಾಷ್ಟ್ರದ ಏಕತೆ, ಸಮಗ್ರತೆಯನ್ನು ಕಾಪಾಡೋದಕ್ಕೆ ಆಂತರಿಕವಾಗಿ ಮತ್ತು ಬಾಹ್ಯ ಮಟ್ಟದಲ್ಲಿ, ಆಯಿತಾ, ದೇಶದ ಹಿತರಕ್ಷಣೆಗಾಗಿ ಎಲ್ಲರೂ ಸಹ ತಮ್ಮ ವೈಯಕ್ತಿಕ ಹಿತಾಸಕ್ತಿನ ಪಕ್ಕಕ್ಕಿಟ್ಟು ದೇಶದ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನೋದು ಪ್ಲೇಟೋರವರ ವಾದವಾಗಿತ್ತು. ಹಾಗಾಗಿ ಅವರು ಈ ಒಂದು ಪರಿಕಲ್ಪನೆಯನ್ನು ನೀಡಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ವಾಸ್ತವದಿಂದ ದೂರ, ಈ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಶಿಬಿರ ಜೀವನ ನಡೆಸೋದು, ಕುಟುಂಬ ಇಲ್ಲ, ತನ್ನದೇ ಆದಂತಹ ಒಂದು ಖಾಸಗಿ ಆಸ್ತಿ ಇಲ್ಲ ಅಂದರೆ ಅದು ಏನಾಗುತ್ತೆ ಅನ್ನೋದು ನಾವು ಟೀಕೆಗಳಲ್ಲಿ ನೋಡೋಣ. ಸೊ ಮೊದಲನೇ ಪಾಯಿಂಟ್, ಸ್ಟ್ರಿಕ್ಟ್ ಡಿವಿಷನ್ ಆಫ್ ಸೊಸೈಟಿ ಇಸ್ ನಾಟ್ ಪಾಸಿಬಲ್. ಅಂದರೆ ಈ ರೀತಿ ವರ್ಗವನ್ನು ಏನಂತಾರೆ, ಡಿವೈಡ್ ಮಾಡೋದು, ಆಯಿತಾ, ಒಂದು ಸೊಸೈಟಿಯನ್ನು 3 ವರ್ಗಗಳಾಗಿ ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿನೂ ಇರುತ್ತೆ, ಧೈರ್ಯನೂ ಇರುತ್ತೆ. ಕೆಲವರು ಸೈನಿಕರಾಗಿ ಸೇರಿರ್ತಾರೆ, ಸೈನಿಕರಾಗಿ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಬಂದಾಗ ವೈಶ್ಯ ಗುಂಪು ಅಥವಾ ಉತ್ಪಾದಕ ವರ್ಗಕ್ಕೆ ಸೇರ್ತಾರೆ. ಆಯಿತಾ? ಈ ರೀತಿಯೆಲ್ಲ ಇರುತ್ತೆ. ಅದಾದಮೇಲೆ ನೋಡಿ, ನೀವು ಇನ್ನೊಂದು ಟೀಕೆ ಏನು ಅಂದರೆ, ಪ್ಲೇಟೋ ಹೇಳ್ತಾರೆ ಒಂದು ವರ್ಗದವರು ಇನ್ನೊಂದು ವರ್ಗದವರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ. ಆದರೆ ಸಾಮಾನ್ಯವಾಗಿ ಒಂದು ವರ್ಗದವರು, ಓಕೆ, ಒನ್ ಗ್ರೂಪ್ ಹ್ಯಾಸ್ ಟು ಮೆಡಲ್ ವಿತ್ ದ ಅಫೇರ್ಸ್ ಆಫ್ ದಿ ಅದರ್ ಗ್ರೂಪ್ ಅಲ್ವಾ. ಒಂದು ವರ್ಗದವರು ಇನ್ನೊಂದು ವರ್ಗದ ಮೇಲೆ ಸಹಜವಾಗಿ, ಆಯಿತಾ, ನೈಸರ್ಗಿಕವಾಗಿ ಸಹಜವಾಗಿ ಅವಲಂಬಿತರಾಗಿರ್ತಾರೆ. ಹಾಗಿದ್ದಾಗ ಹಸ್ತಕ್ಷೇಪ ಮಾಡದಿರಲು ಹೇಗೆ ಸಾಧ್ಯ? ಓಕೆ. ಮತ್ತು ಅವರಲ್ಲಿರುವಂಥ ಸದ್ಗುಣಗಳು ಅಂತ ಹೇಳ್ತಾರಲ್ಲ, ಲೆವೆಲ್ಸ್ ಆಫ್ ವರ್ಚ್ಯೂ ಅಂತ ಏನು ಹೇಳ್ತೀವಿ, ಲೆವೆಲ್ಸ್ ಆಫ್ ವರ್ಚ್ಯೂ ಇನ್ ಇಂಡಿವಿಜುವಲ್ಸ್ ಕ್ಯಾನ್ ನಾಟ್ ಬಿ ಡಿಟರ್ಮಿನ್ಡ್ ಇನ್ ಅನ್ ಆಬ್ಜೆಕ್ಟಿವ್ ಮ್ಯಾನರ್. ಅಂದರೆ ವಸ್ತುನಿಷ್ಠವಾಗಿ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಸದ್ಗುಣ ಇದೆ, ಯಾವ ಸದ್ಗುಣ ಎಷ್ಟಿದೆ ಅಂತ ಹೇಗೆ ನೀವು ಅಳಿತೀರಾ? ಅಳೆಯುವಂಥ ಮಾನದಂಡವೇನು? ಯಾವುದೂ ಇಲ್ಲ. ಓಕೆ. ನೀವು ನಿಖರವಾಗಿ ಹೇಳಕ್ಕೆ ಬರಲ್ಲ. ಒಬ್ಬ ಸೈನಿಕ ತುಂಬ ಬುದ್ಧಿಮಟ್ಟ ಒಂದು ಉನ್ನತವಾಗಿರಬಹುದಲ್ವಾ, ಅವನಲ್ಲೂ ಬಯಕೆ ಇರಬಹುದಲ್ವಾ. ಸೊ ಹಾಗೆಲ್ಲ ಸಾಧ್ಯತೆಗಳು ಇರುತ್ತಲ್ವಾ. ಓಕೆ. ಅದಾದಮೇಲೆ ಇಂಡಿವಿಜುವಲ್ ಲಿಬರ್ಟಿ ಇಸ್ ಅಂಡರ್ಮೈನ್ಡ್ ಅಂತೀವಿ. ಆ ಪಾಯಿಂಟ್ ಇಲ್ಲಿ ಸೇರಿಸಿಲ್ಲ ನಾನು. ಇಲ್ಲಿ ವ್ಯಕ್ತಿಗತ ಹಿತಾಸಕ್ತಿ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಪೇಂಟಿಂಗ್ ಇಷ್ಟ ಇರುತ್ತೆ, ಆಯಿತಾ, ಅವನು ಬಟ್ ತುಂಬ ಇಂಟೆಲಿಜೆಂಟ್ ಇರ್ತಾನೆ, ತುಂಬ ಬುದ್ಧಿಶಾಲಿ ಇರ್ತಾನೆ, ಆದರೆ ಅವನಿಗೆ ಕಲೆಯಲ್ಲಿ ಆಸಕ್ತಿ ಜಾಸ್ತಿ. ಆಗ ಅವನೇನು ಮಾಡ್ತಾನೆ, ಅವನ ಬುದ್ಧಿಶಾಲಿ ಅನ್ನೋ ಕಾರಣಕ್ಕೆ ಅವನು ತತ್ವಜ್ಞಾನಿ ಅರಸ ವರ್ಗಕ್ಕೆ ಸೇರಿಸಿರ್ತಾರೆ. ಬಟ್ ಅವನಿಗೆ ಆಡಳಿತಗಾರ ಆಗೋದಕ್ಕೆ ಆಸೆ ಇರೋದಿಲ್ಲ, ಅವನಿಗೆ ಉತ್ಪಾದಕ ವರ್ಗ, ಕರಕುಶಲಕರ್ಮಿಯಾಗಿ ಬೆಳೆಯುವಂಥ ಒಂದು ಆಸೆ ಇರುತ್ತೆ. ಆದರೆ ಅವನು ತಗೊಂಡೋಗಿ ತತ್ವಜ್ಞಾನಿ ಅರಸ ವರ್ಗಕ್ಕೆ ಸೇರಿಸ್ತಾರೆ. ಅಂದರೆ ಅದರ ಅರ್ಥ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇಲ್ಲಿ ಅವಕಾಶ ಕಡಿಮೆ ಇರುತ್ತೆ, ಆಯಿತಾ. ಹೀಗಾಗಿ ಇದಿಷ್ಟು ಟೀಕೆಗಳನ್ನು ನಾನು ನಿಮಗಿಲ್ಲಿ ಮುಂದೆ ಇಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ಒಂದು ಆವಾಗಲೇ ಅಷ್ಟು ಹೇಳಿದ್ನಲ್ಲ, ಅದರಷ್ಟರದ್ದು ಒಂದು ಸಮರಿ ಮಾಡ್ಕೊಂಡು ಹೋಗೋದಾದರೆ, ಫಿಲಾಸಫರ್ ಕಿಂಗ್ ತತ್ವಜ್ಞಾನಿ ಅರಸ ವರ್ಗದಲ್ಲಿ ಜ್ಞಾನ, ವಿವೇಚನೆ ಅನ್ನುವಂಥ ಗುಣ
ಜ್ಞಾನವಾಗಿ ಮಾರ್ಪಾಡಾಗುತ್ತೆ. ಅದು ಧೈರ್ಯ ಮತ್ತು ಬಯಕೆಗಿಂತ ಹೆಚ್ಚಿರುತ್ತೆ, ಆಯಿತಾ. ರಕ್ಷಕ ವರ್ಗದಲ್ಲಿ ಧೈರ್ಯ ಜಾಸ್ತಿ ಇರುತ್ತೆ, ವಿವೇಚನೆ ಮತ್ತು ಬಯಕೆಗಿಂತ ಹೆಚ್ಚಾಗಿರುತ್ತೆ, ಆಯಿತಾ. ಉತ್ಪಾದಕ ವರ್ಗದಲ್ಲಿ ಬಯಕೆ ಇರುತ್ತೆ, ಅವರು ಅದನ್ನು ನಿಗ್ರಹಿಸೋದನ್ನ ಕ್ರಮೇಣ ಕಲಿತಾರೆ. ಆದರೆ ಅವರಲ್ಲಿ ಧೈರ್ಯ ಮತ್ತು ಜ್ಞಾನ ಕಡಿಮೆ ಇರುತ್ತೆ, ಬಯಕೆ, ಆತ್ಮನಿಯಂತ್ರಣ ಇವೆಲ್ಲ ಜಾಸ್ತಿ ಇರೋದ್ರಿಂದ ಅವ್ರನ್ನ ಉತ್ಪಾದಕ ವರ್ಗಕ್ಕೆ ಸೇರಿಸ್ತಾರೆ. ಸೊ ಆಡಳಿತ ವರ್ಗದವರು ಫಿಲಾಸಫರ್ ಕಿಂಗ್ ವರ್ಗ, ರಕ್ಷಣಾ ವರ್ಗ ಸೈನಿಕರು, ಮತ್ತು ಉತ್ಪಾದಕ ವರ್ಗದಲ್ಲಿ ಕಾರ್ಮಿಕರು ಎಲ್ಲರೂ ಬರ್ತಾರೆ, ಶ್ರಮಿಕರು ಎಲ್ಲರೂ ಬರ್ತಾರೆ, ಆಯಿತಾ. ಸೊ ಐಡಿಯಲ್ ಸ್ಟೇಟ್ ಇಸ್ ಹೈರಾರ್ಕಿಕಲ್ ಇನ್ ನೇಚರ್, ಅದೊಂದು ಶ್ರೇಣೀಕೃತ ವ್ಯವಸ್ಥೆ ಅಕಾರ್ಡಿಂಗ್ ಟು ದಿ ಎಬಿಲಿಟಿ ಆ್ಯಂಡ್ ಡಿವೋಷನ್ ಟುವರ್ಡ್ಸ್ ದ ಸ್ಟೇಟ್, ವ್ಯಕ್ತಿಗಳ ಸಾಮರ್ಥ್ಯ ಅನುಸಾರ ಮತ್ತು ರಾಷ್ಟ್ರಭಕ್ತಿ ಅನುಸಾರ. ಅದಾದಮೇಲೆ ಎರಡನೇ ಪಾಯಿಂಟ್ ಇಲ್ಲಿ ನಾನು ಮೆನ್ಷನ್ ಮಾಡಿರೋದು ನಾನ್ ಇಂಟರ್ಫರೆನ್ಸ್ ವಿತ್ ಈಚ್ ಅದರ್ಸ್ ಅಫೇರ್ಸ್, ಒಬ್ಬರು ಇನ್ನೊಬ್ಬರ ಕೆಲಸಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ. ಸೊ 3 ಕ್ಲಾಸಸ್ ಇನ್ ದಿ ಐಡಿಯಲ್ ಸ್ಟೇಟ್. ಈ ಆದರ್ಶ ರಾಜ್ಯದಲ್ಲಿ 3 ವರ್ಗಗಳು. ಒಂದು ತತ್ವಜ್ಞಾನಿ ಅರಸ ವರ್ಗ, ಇಂಡಿವಿಜುವಲ್ಸ್ ಇನ್ ಹೂಮ್ ರೀಸನ್ ಇಸ್ ಡಾಮಿನೆಂಟ್, ಅಲ್ವಾ, ಯಾರಲ್ಲಿ ವಿವೇಚನೆ ಹೆಚ್ಚು ಪ್ರಬಲವಾಗಿರುತ್ತೋ ಅವರು. ಕಂಪ್ರೈಸಸ್ ಆಫ್ ದ ಗವರ್ನಿಂಗ್ ಕ್ಲಾಸ್, ಅಂದರೆ ಆಡಳಿತ ವರ್ಗದಿಂದ ಕೂಡಿರುತ್ತೆ. ಅದಾದಮೇಲೆ ಪ್ರೊಟೆಕ್ಟಿವ್ ಕ್ಲಾಸ್, ಎರಡನೇ ವರ್ಗ, ಇಂಡಿವಿಜುವಲ್ಸ್ ಇನ್ ಹೂಮ್ ಸ್ಪಿರಿಟ್ ಇಸ್ ಡಾಮಿನೆಂಟ್, ಆತ್ಮಸ್ಥೈರ್ಯ ಯಾರಲ್ಲಿ ಡಾಮಿನೆಂಟ್ ಆಗಿರುತ್ತೋ ಇಟ್ ಕಂಪ್ರೈಸಸ್ ಆಫ್ ದಿ ಗಾರ್ಡಿಯನ್ಸ್ ಆ್ಯಂಡ್ ವಾರಿಯರ್ಸ್, ಸೈನಿಕರು ಬೇಸಿಕಲಿ, ಓಕೆ. ಆ್ಯಂಡ್ ದೆನ್ ದಿ ಥರ್ಡ್ ಕ್ಲಾಸ್ ದ ಪ್ರೊಡ್ಯೂಸಿಂಗ್ ಕ್ಲಾಸ್, ಇಂಡಿವಿಜುವಲ್ಸ್ ಇನ್ ಹೂಮ್ ಆಪಿಟೈಟ್ ಇಸ್ ಡಾಮಿನೆಂಟ್, ಆಪಿಟೈಟ್ ಅಂದರೆ ಬಯಕೆ, ಆಯಿತಾ, ಯಾರಲ್ಲಿ ಆಸೆ ಬಯಕೆ ಡಾಮಿನೆಂಟ್ ಇರುತ್ತೋ ಇಟ್ ಕಂಪ್ರೈಸಸ್ ಆಫ್ ದ ಮರ್ಚೆಂಟ್ಸ್, ಮರ್ಚೆಂಟ್ಸ್ ಅಂದರೆ ವ್ಯಾಪಾರಿಗಳು, ಫಾರ್ಮರ್ಸ್ ರೈತರು, ಕಾರ್ಪೆಂಟರ್ಸ್ ಮರದ ಕೆಲಸ ಮಾಡೋರು, ಮೇಸನ್ಸ್ ಮೇಸ್ತ್ರಿಗಳು, ವರ್ಕಿಂಗ್ ಕ್ಲಾಸ್ ಎಲ್ಲ ಶ್ರಮಿಕರು, ಓಕೆ. ಅದ್ರ ಜೊತೆಯಲ್ಲಿ ನಿಮಗೆ ಕ್ರಿಟಿಸಿಸಮ್ಸ್ನ ನಾನು ಮುಂದೆ ಇಟ್ಟಿದ್ದೀನಿ, ಓಕೆ. ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್. ಇವತ್ತಿಗೆ ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.